ಆಗ್ತದೆ, ಜೊತೆಗೆ ರೈತರಿಗೂ ಹಾನಿ ಆಗ್ತದೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ತಮ್ಮ ಜನರನ್ನು ಪ್ಲೀಸ್ ಮಾಡೋ ಸಲುವಾಗಿ ಅವ್ರಿಗೆ ಅನುಕೂಲ ಆಗುವಂಥ ಕೆಲವೊಂದು ಕೆಲಸಗಳನ್ನು ಒಪ್ಪ ಕೆಲಸಗಳು ಮಾಡೋದ್ರಿಂದಾಗೆ ಡಿಸಿಸ್ ಬ್ಯಾಂಕಿಗೆ ಇನ್ ಫ್ಯೂಚರ್ದಲ್ಲೇ ಏನಪ್ಪ ಅಂತಂದ್ರೆ ಅಪಾಯ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಫೇವ್ರೇಟಿಸಮ್ ಬರ್ತದಲ್ಲ, ನಮಗೆ ಬೇಕಾದವ್ರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಫೇವ್ರೇಟಿಸಮ್ ಬರ್ತಪ್ಪ ಅಂದ್ರೆ ಅದರಿಂದ ಬ್ಯಾಂಕ್ ಪೆಟ್ಟು ಬರ್ತದೆ. ಇದನ್ನೆಲ್ಲರೂ ತಿಳ್ಕೊಂಡು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನು ತಿಳ್ಕೊಂಡು ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇವತ್ತು ಅಂದ್ರೆ ನಮ್ಮ ಈ ಪ್ರತಿನಿಧಿಗಳು ಏನು ನಾಳೆ ಅಧ್ಯಕ್ಷ ಉಪಾಧ್ಯಕ್ಷರಾಗ್ತಾರ ಅಥವಾ ಯಾರ ಬಣದಿಂದ ಆಗ್ತಾರ ಆ ಬಣದವರು ಆದಷ್ಟು ರೈತರುಗಳಿಗೆ ಹಿತ ವಹಿಸಲಿ, ಅವ್ರು ಅಂದಂಗೆ ಅವ್ರು ಮಾತು ಕೊಟ್ಟಂಗೆ ಆಗಲಿ. ಮತ್ತು ಅದೇ ಕಾಲಕ್ಕೆ ಸೌದಿಯವರು ಮತ್ತು ನಮ್ಮ ಕತ್ತಿಯವರು ಅವ್ರದ್ದು ಮಾಡಲಿ, ಯಾರು ಬರ್ತಾರೆ ಅವ್ರಿಗೆ ಸ್ವಮನಸ್ಸಿನಿಂದ ಯಾರು ನಿರ್ದೇಶಕರಿಗೆ ಸಪೋರ್ಟ್ ಮಾಡಿದರೆ ಅವರವರು ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿ. ಆದರೆ ಅಧ್ಯಕ್ಷ ಆಗುವ ಸಲುವಾಗಿನ ಮತ್ತೊಂದಿಷ್ಟು ಕುದುರೆ ವ್ಯಾಪಾರ ಆಗುವುದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದನ್ನು ಖಂಡಿಸ್ತಾ ಇಂಥದ್ದು ಆಗಬಾರ್ದು. ಯಾರೋ ಮಾಡಲಿದ್ದು ಈಗ ಮಾಡಿದರೆ ಅದು ತಪ್ಪ, ಇನ್ನು ಮಾಡೋರು ಅದು ತಪ್ಪ ಅಂತ ಹೇಳ್ತಾ ಇನ್ನು ನಿರ್ದೇಶಕರ ತಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಒಳ್ಳೆಯವ್ರನ್ನ ಆಯ್ಕೆ ಮಾಡಿಕೊಂಡು ಜೊತೆಗೆ ರೈತರಿಗೆ ಒಳ್ಳೆ ಮಾಡೋದು ಕೆಲಸ ಮಾಡಲಿ. ಮತ್ತು ಕೊನೆದಾಗ ಒಂದು ಮಾತನ್ನು ಹೇಳಬೇಕಾಗಿದ್ದು, ಈಗ ಹೇಳಿದ್ದದ ಸಾಲ ಅಂತ ಕೊಡ್ತಾರೆ, ಏನೋ ಮಾಡ್ತಾರೆ ರೈತರಿಗೆ ಒಂದು 50,000 ಲಕ್ಷ ಏನೋ ಒಂದು 30,000 ಕೋಟಿ 4,000 ಕೋಟಿ ನಮ್ಮ ಕತ್ತಿಯವ್ರು ಮಾತಾಡ್ತಾ ಇರ್ತಾರೆ, ಅಷ್ಟು ನಾವು ಹೆಲ್ಪ್ ಮಾಡಿದ್ವಿ ಅಂತೇಳಿ ಅದು ಮಾಡಲಿ. ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು PKPSಗೆ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು. ಅದೇ ಕಾಲಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ರೈತರಿಗೆ ಗೋಡೌನ್ ಕಟ್ಟಿಕೊಟ್ರೆ ಆ ಮಾರ್ಕೆಟಲ್ಲಿ ಮಾಡಿಕೊಟ್ರೆ ನೀವು ಬೆಳಗಾವಿ ಈ DCC ಬ್ಯಾಂಕ್ನಿಂದ ನಿಶ್ಚಿತವಾಗಿಯೂ ಈ ದೇಶಕ್ಕೆ ಒಂದು ಒಳ್ಳೆಯ ಎಕ್ಸಾಂಪಲ್ ಇದಾಗ್ತದೆ ಅಂತ ಹೇಳ್ತಾ ಏನಾದರೂ ಆಗಲಿ ಒಳ್ಳೆಯದಾಗಲಿ ಅಂಥೇಳಿ ನಾನು ಮತ್ತೆ ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ಅತಿ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.